ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಅವಿ. ಇವತ್ತು ನಾವು ತೊಗರಿಕಾಯಿನ ಸಾಂಬಾರನ್ನು ಮಾಡ್ತಾಯಿದ್ದೇವೆ. ಹಸಿ ತೊಗರಿಕಾಯಿಯನ್ನು ತಗೊಂಡು ಇದನ್ನು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಕಾಳನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಇದನ್ನು ಚೆನ್ನಾಗಿ ರೀತಿಯಾಗಿ ಬಿಡಿಸ್ಕೊಂಡ ನಂತರ ಕಾಳನ್ನು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇವೆ. ಸೊ ನೋಡಿ, ಈ ಒಂದು ತೊಗರಿಕಾಯಿ ಸೀಸನಲ್ಲಿ ಸಿಗುವಂಥ ಕಾಯಿಯಾಗಿದೆ. ಸೊ ನಾನು ಮೊದಲಿನ ವಿಡಿಯೋ ಇದಕ್ಕಿಂತ ಮುಂಚೆ ಮಾಡಿರುವಂಥ ವಿಡಿಯೋದಲ್ಲಿ ಒಣ ತೊಗರಿ ಕಾಳಿನ ಸಾಂಬಾರು ತೋರಿಸಿದ್ದೆ. ಸೊ ಆ ಸಾಂಬಾರಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಸಿ ತೊಗರಿಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ರೀತಿಯಾಗಿ ಎಲ್ಲ ಕಾಳನ್ನು ಬಿಡಿಸಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ಸಾಂಬಾರಿಗೆ ಅರ್ಧ ಹೋಳು ತೆಂಗಿನಕಾಯನ್ನು ತಗೊಂಡಿದ್ದೇನೆ. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ಎಲ್ಲವನ್ನು ಚಕ್ಕೆ, ಒಂದು ಪೀಸ್ ಚಕ್ಕೆ, 2 ಲವಂಗ, 2 ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, ಒಂದು 6 ಈರುಳ್ಳಿ ತಗೊಂಡಿದ್ದೇನೆ, 2 ಗೆಂಡೆ ಬೆಳ್ಳುಳ್ಳಿ. ಸೊ ಅದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಅದಾದ ನಂತರ ಒಂದು ಕಡೆ ಕುಕ್ಕರನ್ನು ಕಾಯಿಸಿಕೊಂಡು ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಏನು ಮಾಡಿದ್ದೀವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆದ ನಂತರ ತೊಗರಿ ಕಾಳನ್ನು ನೀರಲ್ಲಿ ತೊಳೆದು ಸೊ ಅದನ್ನು ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾವೇನು ಒಗ್ಗರಣೆಯಲ್ಲಿ ಚೆನ್ನಾಗಿ ಕಾಳು ಫ್ರೈ ಆದ ನಂತರ ನಾನು ಆಲ್ರೆಡಿ ನಿಮಗೆ ಮಸಾಲೆ ಹೇಳಿದ್ದೆ. ಸೊ ರುಬ್ಬಿಟ್ಟಿರುವಂಥ ಮಸಾಲೆ ಏನಿದೆಯಲ್ಲ ಸೊ ಅದನ್ನು ಕೂಡ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ, ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇವಾಗ ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅದಾದ ನಂತರ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್, ಒಂದು 3 ಚಮಚದಷ್ಟು ಸಾಂಬಾರು ಪೌಡರನ್ನು ತಗೊಳ್ತಾ ಇದ್ದೇನೆ. ಯಾಕೆಂದರೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು 3 ಚಮಚದಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಟೊಮೊಟೊ ಕೂಡ ಹೌದು, ಎಷ್ಟು ಅಂದರೆ 2 ಟೊಮೊಟೊ ತೊಗೊಂಡಿದ್ದೆ. ನಿಮಗೆ ಹುಳಿ ಏನಾದರೂ ಕಡಿಮೆ ಬೇಕು ಅಂದರೆ 1 ಟೊಮೊಟೊ ಸಾಕು. ಇಲ್ಲ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಇನ್ನೂ ಸ್ವಲ್ಪ ಹುಳಿ ಏನಾದರೂ ಬೇಕು ಅಂತ ಅಂದರೆ ಇನ್ನೊಂದು ಟೊಮೊಟೊವನ್ನು ಹಾಕ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸೊ ಇದಾದ ನಂತರ ಕುಕ್ಕರನ್ನು ಮುಚ್ಚುತ್ತಾ ಇದ್ದೇನೆ. ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳ್ಬೇಕು. ಒಂದು 3 ವಿಷಲ್ ಕೂಗಿದ ನಂತರ ಆಫ್ ಮಾಡಿದ್ರೆ ಏನು ಹಸಿ ತೊಗರಿಕಾಯಿನ ಸಾಂಬಾರು ಕೂಡ ರೆಡಿ ಆಗುತ್ತೆ. ಹಸಿ ತೊಗರಿ ಕಾಳಿನ ಸಾಂಬಾರು, ತೊಗರಿಕಾಯಿ ಅಥವಾ ಹಸಿ ತೊಗರಿ ಕಾಳು ಅಂತಲೇ ಹೇಳ್ಬೋದು. ಸೊ ಈ ಎರಡೂ ಹೆಸರಲ್ಲಿ ಕೂಡ ಹೇಳೋದ್ರಿಂದ ರುಚಿಯಾದ ತೊಗರಿ ಕಾಳಿನ ಸಾಂಬಾರು ನೋಡಿ ಈ ರೀತಿ ಕುದೀತಾ ಇದೆ. ಒಂದು 3 ವಿಷಲ್ ಆಗಿದೆ. ಒಂದು 5 ನಿಮಿಷ ಕುದಿಸ್ಕೊಂಡ ನಂತರ ಬಿಸಿ ಮುದ್ದೆ ಜೊತೆಗೆ ತೊಗರಿಕಾಳು ಸಾಂಬಾರು, ಪೂರಿ, ಚಪಾತಿ, ಅನ್ನ, ಸೊ ಇವಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.